ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪ್ಲೈನ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಈ ರೀತಿ ಒಂದು ಬ್ಲೌಸ್ ಪೀಸ್ನ ತಗೊಂಡಿದ್ದೀನಿ. ಬ್ಲೌಸ್ ಪೀಸ್ನ ಈ ರೀತಿ 4 ಲೇಯರ್ ಆಗಿ ನಾವು ತಗೋಬೇಕಾಗುತ್ತೆ. ಈ ಥರ ಫೋಲ್ಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಫೋಲ್ಡ್ನ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಇದು ಕ್ರಾಸ್ ಆಗಿರೋದ್ರಿಂದ ನಾವು ಇದು ಕಟ್ ಮಾಡಿ ಸಮವಾಗಿ ಇದನ್ನ ಕಟ್ ಮಾಡಿಬಿಟ್ಟು ತೆಗೆದ್ಬಿಡೋಣ ಫ್ರೆಂಡ್ಸ್. ಇದನ್ನ ಆದ್ಮೇಲೆ ಇವ್ರದ್ದು ಸ್ಲೀವ್ ಬಂದು ಎಷ್ಟಿದೆ, ಸ್ಲೀವು 9.5 ಇದೆ. ಅವರು 10 ಇಂಚು ರೆಡಿ, 10 ಇಂಚ್ ಬರಬೇಕು ಅಂತ ಹೇಳಿದ್ದಾರೆ. ನಾವೀಗ 9.5 ಇರೋದಕ್ಕೆ 10 ಇಂಚ್ ರೆಡಿ ಇಟ್ಕೋಬೇಕು. ಇಲ್ಲಿ ಮೊದಲಿಗೆ 1.5 ಇಂಚು ನಾವು ಫೋಲ್ಡಿಂಗಿಗೆ ತೆಗಿಬೇಕಾಗುತ್ತೆ. ಇದಿಷ್ಟು ಫೋಲ್ಡಿಂಗ್ ಹೋಗುತ್ತೆ. ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಇದಿಷ್ಟು ಫೋಲ್ಡಿಂಗಿಗೆ ಹೋಗುತ್ತೆ. ಇಲ್ಲಿಂದ ನಾವು 10.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 10.5 ಇಟ್ಕೊಂಡ್ರೆ 1/2 ಇಂಚಲ್ಲಿ ಹೊಲಿಗೆಗೆ ಹೋಗುತ್ತೆ. ಇನ್ನು ರೆಡಿ ನಮಗೆ 10 ಇಂಚು ಸಿಗುತ್ತೆ. ಇವ್ರದ್ದು ಸ್ಲೀವ್ ಡೌನಿಂಗ್ ಬಂದು 3.25 ಇಂಚಿಗೆ ಇಟ್ಕೊಳ್ಳೋಣ. ಇಟ್ಕೊಂಡು ಈ ರೀತಿ ಒಂದು ಲೈನ್ನ ಹಾಕಬೇಕಾಗುತ್ತೆ. ಇವ್ರದ್ದು ಆರ್ಮಲ್ ರೌಂಡಿಂಗು 7.25 ಬರ್ತಾ ಇದೆ. ಇಲ್ಲಿಂದ 7.25ಗೆ ನಾವೊಂದು ಮಾರ್ಕ್ನ ಹಾಕಬೇಕಾಗುತ್ತೆ. ಇಲ್ಲಿ ಇವ್ರಿಗೆ 5 ಇಂಚ್ ಇದೆ. 5 ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಇದನ್ನು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮಾರ್ಜಿನ್ಗೆ ನಾನು 1.5 ಇಂಚ್ ತಗೊಂಡಿದ್ದೀನಿ. ಇಲ್ಲೂ ಸಹ 1.5 ಇಂಚ್ನೇ ತಗೋಬೇಕಾಗುತ್ತೆ. ಈಗ ಶೇಪ್ ತೆಗಿಬೇಕಾಗುತ್ತೆ. ಸ್ಲೀವ್ದು ಶೇಪ್ ತೆಗಿಬೇಕು ಅಂದರೆ ಈ ಥರ ಸ್ಕೇಲ್ ಇಟ್ಕೊಂಡು ನಾವು ಈಸಿಯಾಗಿ ಶೇಪ್ನ ತೆಗಿಬೋದು. ಈ ಥರ ಈ ಸ್ಕೇಲ್ನ ಇಟ್ಕೊಂಡು ಈ ಥರ ತೆಗಿಬೇಕು. ಮತ್ತು 1 ಇಂಚ್ ಮುಂದೆ ಇಟ್ಬಿಟ್ಟು ನಾವು ಈ ಥರ ಇಲ್ಲಿ 1 ಇಂಚ್ ಮುಂದೆ ಇಡಬೇಕು. ಮುಂದೆ ಇಟ್ಬಿಟ್ಟು ಇಲ್ಲಿ ಇನ್ನೊಂದು ಶೇಪ್ ಈ ಥರ ಕೊಟ್ಕೊಂಡ್ರೆ ತುಂಬ ನೀಟಾಗಿ ಈ ಶೇಪ್ ಅನ್ನೋದು ಬರುತ್ತೆ. ಈಗ ಕಟ್ ಮಾಡಿ ತೆಗೆದ್ಬಿಡೋಣ. ಇಲ್ಲೂ ಸಹ ಕಟ್ ಮಾಡಿ ತೆಗೆದುಬಿಡೋಣ. ಇಲ್ಲಿ ಯಾಕೆ ಈ ಥರ ಕಟ್ ಮಾಡಿದೆ ಅಂದರೆ ನಾವು ಈಗ ಫೋಲ್ಡಿಂಗ್ ಮಾಡಿದಾಗ ಇದು ಈ ಕಡೆ ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ, ಇದು ಕಮ್ಮಿ ಆಗುತ್ತೆ. ಅದರಿಂದ ನಾವಿಲ್ಲಿ ಸ್ಟ್ರೈಟಾಗಿ ಇದು ಫೋಲ್ಡಿಂಗಿಗೆ ಎಷ್ಟು ಬರುತ್ತೆ ಅಷ್ಟನ್ನು ಫೋಲ್ಡಿಂಗಿಗೆ ಎಷ್ಟು ನಾವು ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇದು 2 ಲೇಯರು, ಇಲ್ಲಿ 2 ಲೇಯರ್ ಬಿಟ್ಟು ಇಲ್ಲಿ 2 ಲೇಯರ್ ಮಾತ್ರ ತಗೋಬೇಕು. ತಗೊಂಡು ಇದು ಫ್ರಂಟಿಗೆ ಬರುತ್ತೆ, ಇದು ಬ್ಯಾಕಿಗೆ ಬರುತ್ತೆ. ಇದನ್ನು 2 ಲೇಯರ್ ಮಾತ್ರ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ 1/2 ಇಂಚಿಗೆ ಅಷ್ಟಕ್ಕೆ ನಾವು ಈ ಥರ ತೆಗೆದುಬಿಡೋಣ. ಇಲ್ಲೊಂದು ನ್ಯಾಚ್ ಹಾಕೋಬೇಕಾಗುತ್ತೆ. ಫ್ರಂಟು ಬ್ಯಾಕ್ ಯಾವುದು ಅಂತ ಗೊತ್ತಾಗಲ್ಲ, ಅದಕ್ಕೋಸ್ಕರ ಈ ರೀತಿ ನ್ಯಾಚ್ ಹಾಕೋಬಿಟ್ರೆ ನಮಗೆ ಸುಲಭ ಆಗುತ್ತೆ. ಮತ್ತು ಇಲ್ಲೊಂದು ನ್ಯಾಚ್ ಹಾಕೊಳ್ಳೋಣ. ಆಮೇಲೆ ಇಲ್ಲೊಂದು ನಾಚ್ ಹಾಕೊಳ್ಳೋಣ. ಇದು ಸ್ಲೀವ್ ಇಂದಿಷ್ಟು ಫ್ರೆಂಡ್ಸ್. ಇದು ಸ್ಲೀವ್ ಆಯಿತು. ಈಗ ಬಾಡಿ ಪಾರ್ಟ್ನ ಯಾವ ರೀತಿ ಕಟ್ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ಈ ರೀತಿ ಹಾಕೋಬೇಕಾಗುತ್ತೆ. ಈ ಥರ ತಗೊಂಡು ಈ ಕ್ಲೋಸ್ ಇರೋದು ನಮ್ಮ ಕಡೆ ಇಟ್ಕೊಂಡು ಓಪನ್ ಇರೋದನ್ನ ಆ ಕಡೆ ಇಟ್ಕೋಬೇಕಾಗುತ್ತೆ. ಇವ್ರದ್ದು ಬ್ಯಾಕ್ ಲೆಂತ್ ಬಂದು
14 ರೆಡಿ ಇದೆ. ಇಲ್ಲಿ 1 ಇಂಚು ಫೋಲ್ಡಿಂಗಿಗೆ ಬಿಡಬೇಕು. ಇವ್ರದ್ದು ರೆಡಿ ಬಂದು 14 ಇದೆ. ನಾವು 14ವರೆಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ನಾಲ್ಕು 14ವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಶೋಲ್ಡರ್ ಬಂದು 5 ಇಂಚ್ ತಗೊಳ್ಳೋಣ. ಇವ್ರಿಗೆ 5 ಇಂಚು, ಇಲ್ಲಿ 3 ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕಿಬಿಡೋಣ. ಇವ್ರದ್ದು ಬ್ಯಾಕ್ ಡೀಪ್ ಬಂದು 8.5 ಇದೆ. ನಾವು 9 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 1.25 ಇಂಚಿದೆ. ಇಲ್ಲಿ ನಾವು 2.5ವರೆಗೂ ಇಟ್ಕೋಬೋದು. ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಹಿಂಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ರೌಂಡ್ ಶೇಪ್ನ ಕೊಡಬೇಕಾಗುತ್ತೆ. ಈ ಥರ ರೌಂಡ್ ಶೇಪ್ನ ಕೊಟ್ಟು ಇಲ್ಲಿ ನಾವು ನಾರ್ಮಲ್ ರೌಂಡಿಗೆ ನಾವು ಇಲ್ಲಿ 5.5 ಇಂಚ್ ತಗೊಳ್ಳೋಣ. ಇಲ್ಲಿ ನಾವು ಇಷ್ಟು 5 ಇಂಚ್ ತಗೊಂಡಿದ್ವಿ. ಇಲ್ಲೂ ಸಹ ಹಂಗೆ 5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಲೈನ್ ಹಾಕೋಬಿಡೋಣ. ಲೈನ್ ಹಾಕ್ಕೊಂಡು 5.5 ತಗೋಬೇಕು. ಈ ಥರ ಒಂದು ಶೇಪ್ ಕೊಟ್ಟರೆ ಈಗ ನಮಗೆ ನಾರ್ಮಲ್ ರೌಂಡು ಇವ್ರದ್ರಲ್ಲಿ ಎಷ್ಟಿದೆ ಅಂತ ಅಳತೆ ಬ್ಲೌಸಲ್ಲಿ ನೋಡೋಣ. ಏಳು ಮುಕ್ಕಾಲು ಬರ್ತಾಯಿದೆ ಅಳತೆ ಬ್ಲೌಸಲ್ಲಿ. ನಾವು ಇಲ್ಲಿ 7.25 ಬರ್ತಾ ಇದೆಯಾ ಅಂತ ನೋಡೋಣ. ಇಲ್ಲಿ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಬಂದು 8.25 ಇದೆ. 8.25ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ 1/2 ಇಂಚು ಹೊಲಿಗೆಗೆ ಹೋಗುತ್ತೆ. ಇಲ್ಲಿ ಮೇಲ್ಗಡೆ ಇದನ್ನು ಬಿಟ್ಟು ನಾವು ಇಲ್ಲಿಂದ ಕರೆಕ್ಟಾಗಿ ಬರುತ್ತಾ ಅಂತ ನೋಡ್ಕೊಳ್ಳೋಣ. 7.25 8.25 ಬರ್ತಾ ಇದೆ. ನಮಗೆ 1/2 ಇಂಚು ಜಾಸ್ತಿ ಬರ್ತಾ ಇದೆ. ಅದರಿಂದ ನಾವೇನು ಮಾಡಬೇಕು, ಒಂದು 1/4 ಇಂಚಷ್ಟು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ನಮಗೀಗ 7.25 ಬರ್ತಾ ಇದೆ. ನಾವು ಅಷ್ಟಕ್ಕೆ ಕಟ್ ಮಾಡಿ ತೆಗೆದುಬಿಡೋಣ. ಇಲ್ಲಿ 1 ಇಂಚು ಫೋಲ್ಡಿಂಗಿಗೆ ಬರುತ್ತೆ. ಯಾಕೆ ಅಂದರೆ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚು ಫೋಲ್ಡಿಂಗಿಗೆ ಹೋಗುತ್ತೆ. ಮತ್ತು ಇಲ್ಲಿ 1.5 ಇಂಚು ಮಾರ್ಜಿನ್ಗೋಸ್ಕರ. ಇವ್ರದ್ದು ಸೊಂಟದ ಸುತ್ತಳತೆ ಬಂದು 31 ಇಂಚಿದೆ. 31 ಇಂಚಿದೆ ಸೊಂಟದ ಸುತ್ತಳತೆ. ಅದನ್ನು 4 ಭಾಗವಾಗಿ ಮಾಡ್ಕೊಳ್ಳೋಣ. ಏಳು ಮುಕ್ಕಾಲು ಇಂಚು ಬರ್ತಾ ಇದೆ. 7.25ಗೆ ಮಾರ್ಕ್ ಮಾಡ್ಕೊಂಡು 7.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 1/2 ಇಂಚು ಟಕ್ಸ್ ಹಿಡಿಯೋದಕ್ಕೋಸ್ಕರ 1/2 ಇಂಚು, 1.5 ಇಂಚು ಮಾರ್ಜಿನ್ಗೋಸ್ಕರ. ಈಗ ಇಷ್ಟನ್ನು ಒಂದು ಲೈನ್ ಡ್ರಾ ಮಾಡ್ಕೊಬಿಡೋಣ. ಇದು ಬ್ಯಾಕ್ ಪಾರ್ಟು. ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ ಫ್ರೆಂಡ್ಸ್.
ಇಷ್ಟೇ ಫ್ರೆಂಡ್ಸ್, ಇದು ಬ್ಯಾಕ್ ಪಾರ್ಟ್ ಆಯಿತು. ಇದು ಡೀಪ್ನೂ ಸಹ ಕಟ್ ಮಾಡಿ ತೆಗೆದುಬಿಡೋಣ. ನೋಡಿ ಫ್ರೆಂಡ್ಸ್, ಇಷ್ಟೇ, ಇದು ಬ್ಯಾಕ್ ಪಾರ್ಟ್ ಆಯಿತು. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡೋಣ. ಫ್ರಂಟ್ ಪಾರ್ಟಿಗೆ ಏನಂದರೆ ನಾವಿಲ್ಲಿ 1/2 ಇಂಚ್ ಶೋಲ್ಡರ್ನ ಜಾಸ್ತಿ ತಗೋಬೇಕಾಗುತ್ತೆ. ನಾವು 5 ಇಂಚ್ ತಗೊಂಡಿದ್ವಿ ಬ್ಯಾಕಿಗೆ, ಇಲ್ಲಿ 5.25 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರು 3 ಇಂಚು, ಇನ್ನು ನಮಗೆ 2 ಇಂಚು ಉಳಿಯುತ್ತೆ. ಫ್ರಂಟ್ ಡೀಪ್ ಬಂದವರಿಗೆ 5.25 ಇದೆ, ನಾವು 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ 2 ಇಂಚಿದೆ, ಇಲ್ಲಿ ನಮಗೆ 2 ಇಂಚಿಗೆ ತಗೋಬೋದು. ಇನ್ನು ಜಾಸ್ತಿ ಬೇಕು ಅಂದರೆ ಬ್ರಾಡು ಸಹ ತಗೋಬೋದು. ನಮಗೆ ಇಷ್ಟೇ ಸಾಕು, ಅದರಿಂದ ನಾವು ಒಂದು ಲೈನ್ ಹಾಕೋಬಿಡೋಣ. ಲೈನ್ ಹಾಕ್ಕೊಂಡು ಈ ಥರ ಒಂದು ಶೇಪ್ ಕೊಟ್ಕೊಬಿಡೋಣ. ಇಲ್ಲಿ ನಾವು ಬ್ಯಾಕಲ್ಲಿ ಎಷ್ಟು 5.25 ತಗೊಂಡಿದ್ವಿ, ಇಲ್ಲೂ ಸಹ 5.25 ತಗೊಳ್ಳೋಣ. ಈ ಥರ 5.25 ತಗೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡು ಈ ಥರ ಲೈನ್ ಹಾಕ್ಕೊಂಡು ಇಲ್ಲೂ ಸಹ 5.25ಗೆ ಒಂದು ಮಾರ್ಕ್ ಮಾಡ್ಕೊಂಡು ಲೈನ್ ಡ್ರಾ ಮಾಡ್ಕೊಬಿಡೋಣ. ಈ ಥರ ಇಲ್ಲಿ 1/4 ಇಂಚಷ್ಟು ನಾವು ಒಳಗಡೆ ತಗೋಬೇಕಾಗುತ್ತೆ. ಯಾಕೆ ಅಂದರೆ ಫ್ರಂಟಲ್ಲಿ ರಿಂಕಲ್ಸ್ ಬರುತ್ತೆ, ಅದರಿಂದ ಇಲ್ಲಿ ಒಂದು 1/4 ಇಂಚಷ್ಟು ನಾವು ಒಳಗಡೆ ತಗೊಂಡು ಈ ಥರ ನಾವು ಅದನ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಅದು ಚೆಸ್ಟ್ ಬಂದು 1/2 ಇಂಚ್, ಇಲ್ಲಿ 1/4 ಇಂಚು ಟಕ್ಸ್ ಹಿಡಿತೀವಿ, ಮತ್ತು ಇಲ್ಲಿ 1/4 ಇಂಚು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ಹೋಗುತ್ತೆ. ಅದರಿಂದಾಗಿ ನಾವು ಇಲ್ಲಿ 1/2 ಇಂಚು ಜಾಸ್ತಿ ತಗೋಬೇಕು. ಇದು 1/2 ಇಂಚ್ ತಗೊಂಡು ಇನ್ನು 1.25 ಇಂಚು ಮಾರ್ಜಿನ್. ಬ್ಯಾಕಲ್ಲಿ ನಾವು 14.25 ತಗೊಂಡಿದ್ವು, ಇಲ್ಲಿ ನಾವು 15.25 ತಗೋಬೇಕಾಯ್ತು. 1 ಇಂಚು ಎಕ್ಸ್ಟ್ರಾ ತಗೊಳ್ಳೋಣ. ಇಲ್ಲೇ ಸಹ ಬೆಲ್ಟ್ ಪಟ್ಟಿಗೂ ಸಹ ಇಲ್ಲೇ ನಮಗೆ ಪೀಸ್ ಸಿಗುತ್ತೆ. ಅದರಿಂದ ನಾವು ಇಲ್ಲಿ 14.25, ಬ್ಯಾಕಲ್ಲಿ 14.25 ತಗೊಂಡಿದ್ದೀವಿ, ಇಲ್ಲಿ 15.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೊಂಡು ಇಲ್ಲಿ 4 ಇಂಚು ನಮಗೆ ಇಲ್ಲಿ ತಗೋಬೇಕಾಗುತ್ತೆ. ಈ ಕಡೆ 3 ಇಂಚಿಗೆ ನಾವಿಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ಮಾರ್ಕ್ ಮಾಡಿಕೊಂಡು ನಾವು ಇಲ್ಲೊಂದು ಶೇಪ್ ಕೊಟ್ಕೋಬೇಕಾಗುತ್ತೆ. ಈ ಥರ ಶೇಪ್ ಕೊಟ್ಕೊಳ್ಳೋಣ. ಕೊಟ್ಕೊಂಡು ಅವ್ರದ್ದು ವೆಸ್ಟ್ ಬಂದು 7.25 ಬರ್ತೈತೆ. ವೇಸ್ಟ್ ಬಂದು ಅದೇ 7.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 7.25ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ನಮಗೆ ಟಕ್ಸ್ ಹಿಡಿಬೇಕು. ಟಕ್ಸಿಗೋಸ್ಕರ 2 ಇಂಚು ಮಾರ್ಜಿನ್ ಬಿಟ್ಟು ಇನ್ನು 1.25 ಇಂಚು ನಾವು ಮಾರ್ಜಿನ್ಗೆ ಹಾಕೊಳ್ಳೋಣ. ಈಗ ಇಷ್ಟನ್ನು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್ ಫ್ರಂಟ್ ಪಾರ್ಟು. ಇಲ್ಲಿ ಈ 2 ಮಧ್ಯದಲ್ಲಿ ನಾವು ಈ ಥರ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ನಮಗೆ ಮಧ್ಯದಲ್ಲಿ ಈ ಥರ ನಾವೊಂದು ಇಲ್ಲೊಂದು ಟಕ್ಸ್ ಇಟ್ಕೋಬೇಕಾಗುತ್ತೆ. ಒಂದು 1/4 ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ಒಂದು 3 ಇಂಚಿಗೆ ಇದು ನಮಗೆ ಮಿಡಲ್ ಚೆಸ್ಟ್ ಇದು. ಆಮೇಲೆ ಇಲ್ಲಿಂದ ಒಂದು 3 ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡು
ಇಲ್ಲಿ ಏನು 2 ಇಂಚ್ ತೊಗೊಂಡಿರ್ತೀವಿ ಅದು ಇಲ್ಲೇ 1 ಇಂಚು, ಇಲ್ಲಿ 1 ಇಂಚನ್ನ ಹಾಕ್ಕೊಂಡು ಮತ್ತು ಮೇಲ್ಗಡೆಗೆ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದನ್ನು ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟೇ ಫ್ರೆಂಡ್ಸ್. ಇಲ್ಲಿ ನಮಗೆ ಟಕ್ಸ್ ಬೇಕು ಅಂದರೆ ಹಿಡಿಬೋದು, ಇಲ್ಲಾಂದರೆ ನಾವು ಇಲ್ಲಿ ಹಿಂಗೇ ಸಹ ಬಿಡ್ಬೋದು. ನಮಗೇನು ಟಕ್ಸಿನ ಅವಶ್ಯಕತೆ ಇಲ್ಲ. ಇಲ್ಲಿ ಬೇಕು ಅಂದರೆ ಮಾಡ್ಕೋಬೋದು ಅಷ್ಟೇ. ಮತ್ತು ಇಲ್ಲಿ ಈ ಲೈನ್ ನಾವೇನು ಹಾಕಿರ್ತೀವಿ ಈ ಲೈನ್ ಇವಾಗ ಸಮವಾಗಿ ಇರುತ್ತೆ. ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಈ ಥರ ಟಕ್ಸ್ ಇಟ್ಕೋಬೇಕು. ಈ ಥರ ಟಕ್ಸ್ ಇಟ್ಕೊಂಡ್ರೆ ಫ್ರಂಟ್ ಪಾರ್ಟು ರೆಡಿ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್ ಫ್ರಂಟ್ ಪಾರ್ಟು. ಈಗ ಕಟ್ ಮಾಡಿ ತೆಗೆದ್ಬಿಡೋಣ. ಇದು ಬೆಲ್ಟ್ ಪಟ್ಟಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ನಮಗೂ ಸಹ ಒಂದು ಫ್ರಂಟ್ ಟೀಪು. ಇದು ಹಾರ್ಮಲ್ಲು. ಇಲ್ಲಿ ಒಂದು ನಾಚು ಹಾಕೋಬಿಡೋಣ. ಮತ್ತು ಇಲ್ಲೂ ಅಷ್ಟೇ. ಈ ಥರ ನಾಚು ಹಾಕೊಂಡ್ರೆ ನಮಗೆ ತುಂಬ ಸುಲಭವಾಗಿ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ನೀಟಾಗಿ ಮಾಡ್ಕೋಬೋದು. ಇಷ್ಟೇ ಫ್ರೆಂಡ್ಸ್. ಇದು ಫ್ರಂಟ್ ಪಾರ್ಟು, ಇದು ಬೆಲ್ಟ್ ಪಟ್ಟಿ, ಇದು ಸ್ಲೀವು, ಇದು ಬ್ಯಾಕ್ ಪಾರ್ಟು. ಇಷ್ಟಾದಮೇಲೆ ನಾವು ಉಕ್ಸ್ ಪಟ್ಟಿ, ಕಾಜಾ ಪಟ್ಟಿನ ಮಾಡ್ಕೊಳ್ಳೋಣ. ನಮಗೆ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ಇಲ್ಲೇ ಪೀಸ್ ಇದೆಯಲ್ವ, ಇದೇ ಆಗುತ್ತೆ. ಇದು ಕಾಜಾ ಪಟ್ಟಿಗಾಗುತ್ತೆ. ಉಕ್ಸ್ ಪಟ್ಟಿಗೆ ನಾವು 1.5 ಇಂಚಷ್ಟು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ಈ ಮೆಥಡಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ಈಸಿಯಾಗಿ ನಾವು ಕಟ್ಟಿಂಗ್ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬೆಲ್ಟ್ ಪಟ್ಟಿನ ನಾವು ಇನ್ನೊಂದು ಪೀಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಪೀಸ್ ಇದೆ. ಈ ಪೀಸಿಗೆ ನಾವು ಇನ್ನೊಂದು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋಬೇಕು. ಬೆಲ್ಟ್ ಪಟ್ಟಿನ 6 ಪೀಸ್ ತಗೋಬೇಕು. 6 ಪೀಸ್ ಆದರೆ ಸರಿ. ಪ್ಲೈನ್ ಬ್ಲೌಸಿಗಾದರೆ 4 ಪೀಸ್ ಆದರೆ ಆಗುತ್ತೆ. ಇದು ಬೆಲ್ಟ್ ಪಟ್ಟಿ ಆಯಿತು. ಬ್ಯಾಕು, ಫ್ರಂಟು, ಸ್ಲೀವು, ಬೆಲ್ಟ್ ಪಟ್ಟಿ, ಕಾಜಾ ಉಕ್ಸ್ ಪಟ್ಟಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.